ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಏನ್ ಎನರ್ಜಿ ಅಲೆ 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 ಓಕೆ ಓಕೆ ಓಕೆ. ಬಟ್ ನಿಜವಾಗ್ಲು ಯಾಕೆ ಈ ರೇಂಜ್ ಅಲ್ಲಿ ಅಪ್ರಿಸಿಯೇಷನ್ ಬರ್ತಾರೆ ಗೊತ್ತಾ? ಉತ್ತರ ಕರ್ನಾಟಕದ ಶೈಲಿ ಅಂದ್ರೆ ಟ್ರೆಂಡ್ ಇದು ನನ್ನ ಮನಸ್ಸಿಂದ ಬಂದಿರೋ ಲಿರಿಕ್ಸ್ ಅನ್ನ ಯಾವತ್ತಿಗೂ ಈ ಶೈಲಿ ಅಂದ್ರೆ ನಮ್ದೊಂದು ಸಿನಿಮಾ ಸ್ಟೈಲಲ್ಲಿ ಈ ತರ ಒಂದು ಬರ್ದು ಲಾಸ್ಟ್ ಟೈಮು ಬೇಬಿ ಕ್ಯೂಟಿ ಅಂತೆಲ್ಲ ಹಾಡಿದೆ. ಬಟ್ ಇದು ಪ್ರಾಪರ್ ಆಗಿ ನಮ್ಮ ಕಡೆ ಒಂದು ಕಟ್ಟಿ ಮೇಲೆ ನಾವು ಚಿಕ್ಕವರು ಬೇಕಾದ್ರೆ ಅಲ್ಲೆಲ್ಲ ಹಿಂಗೆ ಕಟ್ಟಿ ಮೇಲೆ ಕುತ್ಕೊಂಡು ಯಾರೆಲ್ಲ ಲವ್ ಮಾಡ್ಬೇಕಾದ್ರೆ ಅವರೆಲ್ಲ ನಾಚ್ಕೊಂಡು ಇದೇ ತರ ಇರೋದು. ಸೊ ಆ ಕಾನ್ಸೆಪ್ಟ್ ಇಟ್ಕೊಂಡು ನಿಜ ಹೇಳು, 2 ಜಡೆ ಹಾಕಿ ಎಂದೆ ಹಾಕಿಲ್ಲ, ಹಣೆಗೆ ಬೋಟ್ನ ಗಿಡ ಹಾಕಿ ಇಟ್ಟಿಲ್ಲ, ಮತ್ತೆ ಇನ್ ಯಾವ್ದ್ರ ಹಾಕಿ ಬರ್ದೆ ನೀನು? ಇಲ್ಲ ಇವಾಗ ಅಲ್ಲ, ಸೆಟಲ್ ಅಲ್ಲ, ಇವತ್ತು ಈ ತರ ಡ್ರೆಸ್ ಹಾಕಿದ್ದಾರೆ. ಯೂಶಲಿ ನನ್ನ ಕುಂಕುಮ ಇಟ್ಕೊಂಡು ಮನೇಲಿ ಜಡೆ ಹಾಕೋದನ್ನು ನೋಡಿದಾನೆ, ಅದಕ್ಕೋಸ್ಕರ ಅನ್ಸುತ್ತೆ. ಯಾವಾಗ ಹೋಗಿದ್ದೆ ಅವ್ರ ಮನೆಗೆ? ಮನೇಲಲ್ಲ ನಾ ಕರೆಕ್ಟ್ ಆಗಿ ಹೇಳ ತುಂಬ ಸಿಕ್ಕಾಕೊಂಬಿಡ. ಹೊರಗಡೆ ನಾವು ಸಿಕ್ಕಾಗ ಮತ್ತೆ ಇಲ್ಲಿ ರಿಹರ್ಸಲ್ಗೆಲ್ಲ ಬಂದಾಗ ಹಣೆ ಮೇಲೆ ಯಾವಾಗ್ಲೂ ಕುಂಕುಮ ಬಿಟ್ಟು ದೇವಸ್ಥಾನಕ್ಕೆ ಹೋಗಿ. ಇನ್ನೊಂದು ಲೈನ್ ಇತ್ತು, ಲಂಗಾದಾವಣಿ ಹಾಕಿ ಎಲ್ಲ ಹಾಕಿ ಹೇಳಿ. ಲಂಗಾದಾವಣಿ ನಾವು ಒಂದು ಸುದೀಪ್ ಸರ್ದು ಒಂದು ಸ್ಕಿಟ್ ಮಾಡಿದಾಗ ಲಂಗಾದಾವಣಿ ಹಾಕಿದ್ರಲ್ಲ ಅವಾಗ. ಅವಾಗಿಂದು ಇನ್ನೊಂದೇನೋ ಮಗು ತರ ಅಂತ ಏನದು? ಮಗು ತರ ಅಂತೆ, ಮಗು ತರ ಮನದಾಕಿ, ಮಗು ತರ ಮಾಡಾಕಿನ ಏನ ಮಗು ತರ ಮನದಾಕಿ, ಮಗು ಅಂತ ಮನಸ್ಸಾಕಿ. ಎಲ್ಲಿ ನೋಡ್ದೆ ಮಗು ಮನ್ಸು? ಹೇಳು, ಯಾವಾಗ ನೋಡ್ದೆ ಮಗು ತರ ಮನ್ಸು? ಯಾವಾಗ್ಲೂ ಹೇಳ್ತಾ ಇರ್ತಾನೆ, ನನ್ ಪೆಟ್ ತರ, ನೀ ನನ್ ಮಗು ತರ ನೋಡ್ತೀನಿ ನಾನು ಅಂತ ಎಲ್ಲ ಹೇಳ್ತಾ ಇರ್ತಾನೆ ಅವಾಗ. ಇಡೀ ಕರ್ನಾಟಕದ ಮುಂದೆ ನಿನ್ ಮಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀಯ ಹೇಳಪ್ಪ? ಹೇಗಿತ್ತು ಇದು? ನನ್ನ ಮನ್ಸಿಂದ ಹಾಕಿದೀನಿ. ಮನ್ಸಿಂದ ಹಾಕಿದೀನಿ? ಏನು ಹಾಕಿದ್ಯಾ? ಏನ್ ಮಾತಾಡ್ತೀವಿ? ನೀನೇ ಹೇಳ್ಕೊಡ್ತೀರಾ, ಆಮೇಲೆ ಏನ್ ಮಾತಾಡ್ದೆ ಅಂದ್ರು. ಬನ್ನಿ ಅವನು ದರ್ಶನ್ ಹತ್ರ ಸ್ವಲ್ಪ ಕಲಿ. ಎಲ್ಲಿ ದರ್ಶನ್? ಹಂಗ ಮಾತಾಡ್ತಾನ ಅವನು. ದರ್ಶನ್, ಈಗ ನೀನೇನಾದ್ರು ಸುನಿಲ್ ಜಾಗದಲ್ಲಿ ಇದ್ರೆ ಏನ್ ಹೇಳ್ತಾ ಇದ್ದೆ ಇವಾಗ? ಏನಕ್ಕೆ ಇವಾಗ ಹೆಂಗ ಅನಿಸ್ತು ಅಂತ ಕೇಳೋದಕ್ಕೆ ಇವ್ನು ಹೆಂಗ ಅನ್ಸ್ತಾ? ಹೆಂಗ ಅನಿಸ್ತೆ? ಹೆಂಗೆ ಹೆಂಗೆ ನೀನ್ ಹೋಗಂಗಿಲ್ಲ, ಜಸ್ಟ್ ಗಿವ್ ಹಿಮ್ ಅ ಪಾಸ್. ಕೋ ಅನ್ ಕೋ. ನಿನ್ಗೋಸ್ಕರ ಹಾಡಿ ಬರ್ದಿದ್ದ ಹಾಡು ಹೆಂಗಿತ್ತು ಅಣ್ಣ? ಚೆನ್ನಾಗಿತ್ತಾ? ನಿಧಾನವಾಗಿ ಅಲ್ಲೇ ಅಣ್ಣ ಅನ್ನಿಸ್ತಾ ಇದೆಯಾ? ಕೊತ ಕೊತ ಅಂತ ಉರಿತಾ ಇದೆಯಾ? ಅಲ್ಲ, ಅವನಿಗೆ ಅನಿಸ್ತದೆ, ಚುಮ್ಮು ಚುಮ್ಮು ಅನಿಸ್ತದೆ. ಅವನು ಚುಮ್ಮು ಚುಮ್ಮು ನಿನ್ನೆ ಕೊತ ಕೊತ ತಕ್ಷಣ ಹಂಗೆ ಹಿಡ್ಕೊಂಡು ರಬ್ಬ ಅಂತ ಇನ್ನೇನ್ ನೀವು ಕೇಳೋ ಅಂದ್ರೆ ಹೆಂಗ ಅನಿಸ್ತದೆ? ಉತ್ತರ ಕರ್ನಾಟಕ ಬರ್ದೀನಿ ಹೆಂಗ. ಈಗ ಕೋ ಆಗಿದೆ ಸುನಿಲ್, ಇವನೇ ಸುನಿಲ್. ನೀ ಕೀಬೋರ್ಡ್ ನೋಡ್ಸೋ. ಕಷ್ಟಪಟ್ಟು ಆಡ್ದಲ್ಲ, ನಾನು ತಗೊಳ್ತಾ ಇರ್ಲಿಲ್ಲ ಕ್ರೆಡಿಟ್ಸ್. ಹೇ ಸುನಿಲ್, ಹೇಳಿ ಭಯ್ಯ. ಉತ್ತರ ಕರ್ನಾಟಕದಲ್ಲಿ ಬರೆಯೋ ಭಾಷೆಯಲ್ಲಿ ಬರೆಯೋದಕ್ಕೆ ಏನ್ ಇನ್ಸ್ಪಿರೇಷನ್? ನಾನು ಉತ್ತರ ಕರ್ನಾಟಕದವನು, ನನಗೆ ಅದೇ ಇನ್ಸ್ಪಿರೇಷನ್. ಇನ್ನೊಂದೇನು ಅಂದ್ರೆ ಅಂಬ್ರೀಟ ನಾನು ನೋಡಿದಾಗೆಲ್ಲ ಏನಾದ್ರು ಒಂದು ಬರಿಬೇಕು ಅನ್ನಿಸ್ತಾನೆ ಇರುತ್ತೆ. ಸೊ ಅದಕ್ಕೆ ನಾನು ಅವಾಗ ಬರಿತಾ ಇರ್ತೀನಿ, ಯಾಕಂದ್ರೆ ನಂಗೆ ಬರೆಯೋದು ತುಂಬಾ ಇಷ್ಟ. ಒಂದು ರಿಕ್ವೆಸ್ಟ್ ಇದೆ ಕಣೋ, ಎಲ್ಲ ಬ್ಯಾಚುಲರ್ಸ್ ನಿಮ್ಮ ಏಂಜಲ್ಸ್ ಒಂದೇನೋ ಒಂದು ಸಿಗ್ನೇಚರ್ ಸ್ಟೈಲ್ ಅಂತ ಇರುತ್ತೆ ಅಲ್ವಾ? ನೀವು ನೋಡಿರ್ತೀರಾ? ಹೌದು ಮ್ಯಾಮ್, ಅವಾಗಿಂದ ಹೇಳ್ತಾ ಇದ್ದೆ ಎಲ್ರಿಗೂ ಮಾಡಿ ಮಾಡಿ ಅಂತ, ಯಾರು ಹೇಳ್ತಾನೆ ಇಲ್ಲ. ಹೇಳ್ದೆ ಎಲ್ರಿಗೂ ಮಾಡಿ ಅಂತ, ಯಾರು ಮಾಡಲ್ಲ. ನಮ್ ತೋರಿಸ್ತಾ ಮೇಡಮ್. ಆಯ್ತಾಯ್ತು, ಓಕೆ. ನೆಕ್ಸ್ಟ್ ಯಾರು? ನೆಕ್ಸ್ಟ್ ಅವ್ರವ್ರು ಮಾಡ್ಬೇಕು. ಅವ್ರವ್ರೇ ಮಾಡ್ಬೇಕಾ? ವರೀಶ, ಪ್ರವೀಣ, ಸುಕ್ಕುದು. ಯಾಕೆ ಪ್ರವೀಣ್, ನೀನ್ ಯಾವಾಗ್ಲೂ ನಾನು ಹೇಳ್ದಂಗೆ ಕೇಳಲ್ಲ, ಇರು ರವಿ ಸರ್ ಹತ್ರ ಹೇಳ್ತೀನಿ ಅಂತ ಫೋನ್ ತೆಗಿತಾ.
ರಾಜು ಏನೋ ಹೇಳಕ್ ಹೋಗಿ ಏನೋ ಬುಟ್ಬುಟ್ಟಲ್ಲೋ. ಇವು ಹುಲ್ಲು ಆ ಹುಲ್ಲು ನೀ ಹೇಳು. ಪವಿ ತೋರ್ಸು. ಬಾಟ್ಲ್ ಇಟ್ಕೊಂಡ್ಬಿಡು ಬಲ್ಲು ಹುಲ್ಲು. ನಾಯಿ ಕೊಡಿಲ್ಲ ಒಂದು ನಿಮಿಷ ಬೇಗ ಬಾಟ್ಲ್ ಕೊಟ್ರು. ನೋಡು ಪವಿ ಹಿಂಗ್ ಗೊತ್ತಾ? ಓಹೋ ರಚ್ಚನೆ ಸ್ಟಾರ್ಟು. ನಿಧಾನ ಕರೆಕ್ಟ್, ಪರ್ಫೆಕ್ಟ್, ಇದು ಪರ್ಫೆಕ್ಟ್. ವಿಜಯಲಕ್ಷ್ಮಿ ಹೆಂಗ್ ಗೊತ್ತಾ? ಅಲ್ಲ ಸರ್ ಒಂದ್ ನಿಮಿಷ, ನಾನ್ ಏನ್ ಹೇಳಕ್ ಹೋಗ್ತಿದ್ದೀನಿ ಅಂದ್ರೆ, ಇದಕ್ಕೂ ಮುಂಚೆ ನಮ್ ತಂದೆ ತಾಯಿ ಕೆಸರಲ್ಲಿ ಅರಳಿದ ಕಮಲ ಅಲ್ಲ. ಆದ್ರೆ ಒಂದ್ ನಿಮಿಷ ಆದ್ರೆ ಈ ವೇದಿಕೆ ಇದೆಯಲ್ಲ ಸರ್, ವೇದಿಕೆ ನನ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಕರೆಕ್ಟ್. ಅನನ್ಯ ಹೆಂಗ್ ಗೊತ್ತಾ? ಸರ್ ಏನ್ ಗೊತ್ತಾ ನಾನು ಹೇಳ್ತೀನಿ ಗಾಬ್ರಿಗೆ. ನೀವು ಭುವನೇಶ್ ಅವರೇ, ನೀವು ಸಮಾಧಾನವಾಗಿರಿ, ನಾನು ಮಾತಾಡ್ತೀನಿ. ನಿರಂಜನ್ ಅವರೇ, ಈ ಎಪಿಸೋಡ್ ಇದೆಲ್ಲ ನಮ್ಮಲ್ಲಿ ಎಷ್ಟು ಇಷ್ಟಪಟ್ರು ಗೊತ್ತಾ? ಎಸ್ಪೆಷಲಿ ಸರ್, ಅಯ್ಯೋ ನಾನು ಏನ್ ಹೇಳಿ ಸರ್ ನಿಮ್ಗೆ. ಈಗ ದನ ಅಲ್ಲ ಹಂಗಲ್ಲ ಹಂಗೆ ನಿಂತ್ಕೋ. ಅವಳ ಧನುಶ್ರೀ ಕೂತ್ಕೊಳತ್ರ ಕೂತ್ಕೋ ಇವಾಗ. ಧನುಶ್ರೀ ಅವ್ನು ತೋರ್ಸದ್ನಲ್ಲ. ಏನ್ ಅಬ್ಸರ್ವೇಷನ್ ಗುರು. ಬಲ್ಲಿ ರಚ್ಚು ಒಂದ್ ಜೋಳ ಚಪ್ಪಾಳೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಅಮೃತಾ. ನಂಗೆ ಎಷ್ಟು ಇಷ್ಟ ಆಯ್ತು ಗೊತ್ತಾ? ನಾನು ಹೇಳ್ತೀನಿ ಆದ್ರೂ ಬಿಡೋದಿಲ್ಲ. ಹೇಳೋದು ಬಾಯಲ್ಲಿ ಬರೋದೇ ಇಲ್ಲ. ಹೇಳೋದು ಅದೇ ಹೇಳಿದ್ದು ನಾನು. ಸುನಿಲನ್ನು ಎಷ್ಟು ಇಷ್ಟಪಡ್ತೀಯ ಅಮೃತಾ?